ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೀದರ್ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ನಿನ್ನೆ ನಡೆದಂತ ಬಿಜೆಪಿ ಕೋರ್ ಕಮಿಟಿ ಸಭೆ. ಅಕ್ಷರಶಃ ಆ ಸಭೆ ರಣರಂಗವಾಗಿ ಬದಲಾಗಿತ್ತು. ಪಕ್ಷದ ಶಿಸ್ತು ಕಾಪಾಡಬೇಕಿದ್ದ ನಾಯಕರೇ ಪರಸ್ಪರ ಮುಖಾಮುಖಿಯಾಗಿ ಏಕವಚನದಲ್ಲಿ ನಿಂದಿಸಿಕೊಳ್ಳುವ ಹಂತಕ್ಕೆ ತಲುಪಿದ್ದು ಒಂದು ರೀತಿ ಎಲ್ಲವೂ ಬಿಜೆಪಿಯಲ್ಲಿ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಮತ್ತೊಮ್ಮೆ ಸಾಬೀತಾದ ಹಾಗೆ ಕಾಣಿಸ್ತಾ ಇದೆ. ಮನೆ ಒಂದು ಮೂರು ಬಾಗಿಲು ಎನ್ನುವ ಹಾಗೆ ಬೀದರ್ ಬಿಜೆಪಿಯ ಕಥೆ ಆಗಿದೆ. ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋದು ಬೀದರ್ ಜಿಲ್ಲೆಯ ಜನರಿಗೆ ಗೊತ್ತಿತ್ತು. ಇದೀಗ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಗಮನಕ್ಕೂ ಈ ಒಂದು ಸಭೆಯ ಮೂಲಕ ಬಂದಿದೆ. ಕಳೆದ ಲೋಕಸಭಾ ಚುನಾವಣೆಯ ಸೋಲಿನ ಪರಾಮರ್ಶೆಗಾಗಿ ಕರೆದಿದ್ದಂತ ಆ ಒಂದು ವಿಚಾರ ಚರ್ಚೆಗೆ ಬರುತ್ತೆ ಕೋರ್ ಕಮಿಟಿ ಸಭೆ. ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ಈಗ ಪಕ್ಷದೊಳಗಿನ ಭಿನ್ನಮತವನ್ನ ಬೀದಿಗೆ ತಂದು ಬಿಟ್ಟಿದೆ. ಸೋಮವಾರ ನಡೆದಂತ ಈ ಸಭೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಮತ್ತು ಜಿಲ್ಲೆಯ ಶಾಸಕರ ನಡುವೆ ಒಳಗೆ ವಾಕ್ಸಮರ ಇತ್ತು ಮೊದಲಿಂದ. ಆದ್ರೆ ಈ ಕೋರ್ ಕಮಿಟಿ ಸಭೆ ಆದ ಮೇಲೆ ಮತ್ತೆ ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಒಂದಿಷ್ಟು ಘಟನೆಗಳು ಕೂಡ ನಡೆದವು. ಆರೋಪ ಪ್ರತ್ಯಾರೋಪಗಳ ಸುರಿಮಳೆನೇ ನಡೀತಲ್ಲಿ. ಮಾಜಿ ಸಚಿವ ಭಗವಂತ ಖೋಬಾ ಅವರ ಸೋಲಿಗೆ ಪಕ್ಷದ ನಾಯಕರೇ ಕಾರಣ ಎಂಬ ವಾದ ಅಲ್ಲಿ ಚರ್ಚೆಗೆ ಬರುತ್ತೆ. ಅದಕ್ಕೆ ಪ್ರತಿಯಾಗಿ ಈ ಹಿಂದೆ ನಮ್ಮ ವಾಹಿನಿಗೂ ಕೂಡ ಒಬ್ಬ ಶಾಸಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ನಮ್ಮ ಹತ್ರ 4 ಜನ ಬಿಜೆಪಿ ಶಾಸಕರಿದ್ದಾರೆ, ಆದ್ರೂ ಕೂಡ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಪತ್ರನೂ ಹೋಗುತ್ತೆ. ಅಡ್ಡ ಮತದಾನದ ವಿಚಾರವಾಗಿ ಪತ್ರ ಕೂಡ ಬರೀತಾರೆ ಒಂದಿಷ್ಟು ಜನ ಮುಖಂಡರು. ಅದಾದ ಮೇಲೆ ಯಾಕೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅಂತ ಅಲ್ಲಿರುವಂತಹ ಪ್ರಮುಖ ನಾಯಕರೊಬ್ರು ಕೇಳ್ತಾರೆ ಶಾಸಕರಿಗೆ. ಇದು ಬಹುಶಃ ಕೇಳಿದಾಗ ಅವರು ಕೂಡ ಉತ್ತರ ಕೊಡ್ತಾರೆ, ನಾನು ಹೇಳಿರುವಂತ ಹೇಳಿಕೆಗೆ ಸಾಕಷ್ಟು ಬದ್ಧನಾಗಿದ್ದೇನೆ, ನನ್ನ ಹೇಳಿಕೆಯಲ್ಲಿ ನಾನು ಏನೂ ಚೇಂಜಸ್ ಮಾಡ್ಕೊಳ್ಳಲ್ಲ. 4 ಜನ ಇದ್ದಿದ್ದೂ ಸತ್ಯ. ಕಾಂಗ್ರೆಸ್ನ ಅಭ್ಯರ್ಥಿ, ಮೊದಲನೇ ಬಾರಿಗೆ ಕಣದಲ್ಲಿರುವಂತಹ ಅಭ್ಯರ್ಥಿ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದಂತಹ ಅಭ್ಯರ್ಥಿ, ಅಂದ್ರೆ ರಾಜಕೀಯವಾಗಿ ಅಂತಹ ಅಭ್ಯರ್ಥಿ 1.5 ಲಕ್ಷಗಳ ಮತಗಳ ಅಂತರದಲ್ಲಿ ಗೆದ್ದಿದ್ದೂ ಸತ್ಯ. ನನ್ನ ಸ್ಟೇಟ್ಮೆಂಟ್ ಅನ್ನ ನಾನು ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಅಂತ ಹಿರಿಯ ಬಿಜೆಪಿಯ ಶಾಸಕರೊಬ್ರು ಹೇಳ್ತಾರೆ. ಹಿರಿಯ ಬಿಜೆಪಿಯ ಶಾಸಕರು ಅವ್ರು ಹೇಳ್ತಾರೆ, ನಾನು ಬೇರೆ ಪಕ್ಷದಿಂದ ಬಂದಿರಬಹುದು, ಆದ್ರೆ ಪ್ರೆಸೆಂಟ್ ದಿನಗಳಲ್ಲಿ ನಾನು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅನ್ನೋ ವಿಚಾರ ಕೂಡ ಚರ್ಚೆ ಆಗುತ್ತಂತೆ. ಕೊನೆಯಲ್ಲಿ ಹೇಳ್ತಾರಂತೆ, ಸೋಲಿಸಿದ ಗಂಡಸು ಯಾರನ್ನೋದನ್ನ ಅವ್ರಿಗೆ ಕೇಳಿದ್ರೇನೆ ಗೊತ್ತಾಗುತ್ತೆ ಅನ್ನೋ ಒಂದು ಆಂಗಲ್ ಅಲ್ಲಿ ತಿರುಗೇಟು ಮಾತನ್ನ ಆಡ್ತಾರೆ. ಆ ಸಮಯದಲ್ಲಿ ಒಬ್ರು ಶಾಸಕರು ಸೋಲಿಸಿರುವಂತಹ ಗಂಡಸು ನಾನೇ ಗಂಡಸು ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ದಾರಂತೆ. ಈ ಹಂತದಲ್ಲಿ ನಾಯಕರು ಏಕವಚನದಲ್ಲಿ ನಿಂದನೆಗೆ ಇಳಿದಿದ್ರಂತೆ. ಭಗವಂತ ಖೋಬಾ ಅವರನ್ನ ಮನೆಯಲ್ಲಿ ಕೂರಿಸಿದ ಗಂಡಸು ನಾನೇ ಅಂತ ಒಬ್ಬರ ಶಾಸಕರು ವಿಜೇಂದ್ರ ಅವರ ಮುಂದೆಯೇ ಎದೆತಟ್ಟು ಹೇಳ್ಕೊಂಡಿದ್ದಾರೆ ಎಂಬ ಮಾತುಗಳು ಕೂಡ ಈಗ ರಾಜಕೀಯ ಪಡಸಲೆಯಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಪಕ್ಷದ ಶಾಸಕರೊಬ್ರು ಕಾಂಗ್ರೆಸ್ ಸಚಿವರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಮಾಡಲಾಗಿದೆ. ಮತ್ತೆ ಇನ್ನೊಬ್ರು ಶಾಸಕರು ಹೇಳ್ತಾರಂತೆ, ತಮ್ಮ ಮಗನ ಮದುವೆ ಆಗ್ತಿಲ್ಲ ಎಂಬುದಕ್ಕೂ ಪಕ್ಷದ ನಾಯಕರೇ ಕಾರಣ ಅಂತ ಶಾಸಕರೊಬ್ಬರು ವಿಜೇಂದ್ರ ಅವರ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಅಂದ್ರೆ ಅದು ಸಭೆಯಲ್ಲಿ ಸ್ವಲ್ಪ ಮುಜುಗರ ಕೂಡ ಈಡ್ ಮಾಡ್ತಂತೆ ಈ ವಿಷಯ. ಇದು ಒಂದಿಷ್ಟು ಅಪ್ಡೇಟ್ಗಳು. ಇದರ ಜೊತೆಗೆ ಸಾಕಷ್ಟು ಬೆಳವಣಿಗೆಗಳು ನಡೆದು ಒಬ್ರಿಗೊಬ್ರು ಕೆಲವೊಂದು ನಾಯಕರು ಸಮೂಹ ಹೇಳಕ್ ಹೋದ್ರಂತೆ ವಿಜೇಂದ್ರ ಅವರಿಗೆ. ಒಂದು ಬಿಜೆಪಿ ಪಕ್ಷದ ಒಬ್ರು ಶಾಸಕರು ವಿಜೇಂದ್ರ ಅವರಿಗೆ ಸಮೂಹ ಹೇಳಕ್ ಹೋದ್ರಂತೆ, ಇದು ಹಾಗಲ್ಲ, ಹೀಗೆ ಅಣ್ಣ, ಹೀಗೆ ಸಾರ್ ಅಂತ ಹೇಳಕ್ ಹೋದ್ರಂತೆ. ಆ ಶಾಸಕರಿಗೂ ಕೂಡ ವಿಜೇಂದ್ರ ಅವರು ಚಳಿ ಬಿಡಿಸಿದ್ದಾರೆ ಅನ್ನೋ ಮಾತು. ಹೌದು, ಒಬ್ರು ಶಾಸಕರು.
ಇನ್ನು ಒಂದು ಶಾಸಕರು ಆರಾಮಾಗಿ ಕುತ್ಕೊಂಡ್ರಂತೆ, ನನ್ಗೆ ಕೋರ್ ಕಮಿಟಿ ಸಭೆಗೆ ಏನೂ ಸಂಬಂಧ ಇಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಯಥಾಸ್ಥಿತಿ ಮೊದಲು ಹೋಗಿ ಹೇಗೆ ಕುತ್ಕೊಂಡಿದ್ರು ಕೊನೆ ತನಕವೂ ಕೂಡ ಅದೇ ರೀತಿ ಕುತ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದ್ರ ಜೊತೆಗೆ ಮೊನ್ನೆ DK ಶಿವಕುಮಾರ್ ಅವರು ಕಲ್ಯಾಣಕ್ಕೆ ಬಂದಾಗ, ಬಸವ ಕಲ್ಯಾಣಕ್ಕೆ ಬಂದಾಗ ಜಿಲ್ಲೆಯ ಬಿಜೆಪಿ ಶಾಸಕರೊಬ್ರು ಅವರ ಕಾಲಿಗೆ ಬಿದ್ದಿದ್ರು. ಆ ಕಾಲಿಗೆ ಬಿದ್ದಾಗ ಅದನ್ನ ಜನರು ಪಕ್ಷ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ಳೋರ್ ತರ ನೋಡ್ತಾರೆ. ನೀವು ವೈಯಕ್ತಿಕವಾಗಿ ಅವ್ರ ಜೊತೆ ಸಂಬಂಧ ಇದ್ರು ನಮಗೇನು ಸಮಸ್ಯೆ ಇಲ್ಲ, ಆದ್ರೆ ನೀವು ಸಾರ್ವಜನಿಕವಾಗಿ ಈ ರೀತಿ ಕಾಲಿಗೆ ಬಿದ್ದಿದ್ದು ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ವಿಜೇಂದ್ರ ಅವರು ಕೂಡ ಶಾಸಕರಿಗೆ ಹೇಳಿದ್ದಾರೆ. ಒಟ್ಟಾರೆ ಜಿಲ್ಲಾ ಬಿಜೆಪಿಯ ನಾಯಕರ ಈ ಆಂತರಿಕ ಕಚ್ಚಾಟ ಪಕ್ಷಕ್ಕೆ ಬಲವಾದ ಪೆಟ್ಟನ್ನ ನೀಡಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬೆಂಗಳೂರಿನಲ್ಲಿ ಈ ನಾಯಕರನ್ನ ಹೇಗೆ ಸರಿಪಡಿಸ್ತಾರೆ ಅಥವಾ ಈ ಗಲಾಟೆ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದನ್ನ ಎಲ್ಲವೂ ಕಾದು ನೋಡ್ಬೇಕಾಗುತ್ತೆ. ವಿಜೇಂದ್ರ ಇವರೆಲ್ಲರಿಗೂ ಕೂಡ ಇಲ್ಲಿ ನೀವು ಸಮಸ್ಯೆ ಬಗೆಹರಿಯಲ್ಲ, ಎಲ್ಲರೂ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇದು ಕೋರ್ ಕಮಿಟಿ ಸಭೆಯಲ್ಲಿ. ಈಗ ಬಿಜೆಪಿ ಪಕ್ಷದಲ್ಲಿ 4 ಜನ ಬಿಜೆಪಿಯ ಶಾಸಕರು, 4 ಜನ. ಚಿಂಚೋಳಿಯನ್ನು ಹಿಡ್ಕೊಂಡ್ರೆ 5 ಜನ, ಅಂದ್ರೆ ಅವರು ಕೂಡ ನಮಗೆ ಬರ್ತಾರಲ್ಲ ಅದಕ್ಕೆ. ಇವ್ರು ಇಷ್ಟೆಲ್ಲಾ ಜನರು ಇದ್ದ ಮೇಲೂ ಕೂಡ ನಮ್ಮ ಪಕ್ಷ ಯಾಕೆ ಸೋತು ಅನ್ನೋದು ಒಂದಿಷ್ಟು ನಾಯಕರ ವಾದ. ಒಂದಿಷ್ಟು ನಾಯಕರು ಬಲವಾಗಿ ನಮ್ಮವರೇ ನಮಗೆ ಪಕ್ಷ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಕೆಲ ದಿನಗಳ ಹಿಂದೆ ಅಷ್ಟೇ ಮಾಜಿ ಸಚಿವರಾಗಿರುವಂತ ರಾಜಶೇಖರ್ ಪಾಟೀಲ್ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬಿಜೆಪಿಯವರ ಒಂದಿಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು, ಅದಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತು MP ಎಲೆಕ್ಷನ್ ನಲ್ಲಿ ಅಂತ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ತಾವೆಲ್ಲರೂ ನೋಡಿರ್ತೀರಿ. 2 ಕ್ಷೇತ್ರದಲ್ಲಿ ನಮಗೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಸಚಿವ ಖಂಡ್ರೆ ಅವರೇ CM ಅವರು ಆಗಿನ CM ಸಿದ್ದರಾಮಯ್ಯ ಮುಂದೆ ಹೇಳ್ತಿರಂತೆ. ಅದು ಕೂಡ ರಾಜಕೀಯ ಚರ್ಚೆಯ ವಿಷಯ. ಅವೆಲ್ಲವೂ ಸೇರ್ಕೊಂಡು ಕೋರ್ ಕಮಿಟಿಯಲ್ಲಿ ಈ ರೀತಿ ಆ ಪಾಯಿಂಟ್ ನ ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಪತ್ರ ಬರೆಯೋದಾಗ್ಲಿ, ಅಡ್ಡ ಮತದಾನವಾಗ್ಲಿ, ಒಂದಿಷ್ಟು ಆಡಿಯೋಗಳು ವೈರಲ್ ಆಗಿದ್ವು ಅವುಗಳಾಗ್ಲಿ, ಇದ್ರ ಜೊತೆಗೆ ರಾಮ ಮಂದಿರ ದೇಣಿಗೆ ಪ್ರಕರಣದಲ್ಲಿ ಸುಮ್ಮನೆ ನನ್ನ ಹೆಸರನ್ನ ತಳಕ್ ಹಾಕಲಾಗ್ತಾ ಇದೆ ಅಂತ ಒಬ್ಬರು ಶಾಸಕರು ಅವರು ಕೂಡ ಕೆಂಡ ಮಂಡಲರಾಗಿದ್ರಂತೆ. ಇವೆಲ್ಲವೂ ಕೂಡ ಬೀದರ್ ಬಿಜೆಪಿಯಲ್ಲಿ ನಡೀತಾ ಕೋರ್ ಕಮಿಟಿಯಲ್ಲಿ ನಡೆದಂತ ಪ್ರಮುಖ ಅಂಶ. ಆದ್ರೆ ಮನೆ ಒಂದು 3 ಬಾಗಿಲು ಆದ್ರೂ ಕೂಡ ಬಿಜೆಪಿಯ ಆ ಮನೆ ಒಂದು 3 ಬಾಗಿಲು ಎಲ್ಲೋ ಒಂದು ಕಡೆ ತರಬೇಕಾದ್ರೆ ಬೆಂಗಳೂರಿಗೆ ಬನ್ರಿ ನೀವೆಲ್ಲರೂ ಅಂತ ವಿಜೇಂದ್ರ ಇವ್ರನ್ನ ಎಲ್ಲರನ್ನ ಕರೆದಿದ್ದಾರೆ. ಈಗ ಒಂದಿಷ್ಟು ಜನ MP ಎಲೆಕ್ಷನ್ ನಲ್ಲಿ ಬಿಜೆಪಿಯ ವಿರೋಧಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ. ಈಗ ಇಂಟರ್ನಲ್ ಟಾಕ್ ಏನಂದ್ರೆ ರಾಜಕೀಯ ಪಡಸಲಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಬೆಂಗಳೂರಿನಿಂದನೇ ಫೋನ್ ಬಂದಿತ್ತು, ಅದಕ್ಕಾಗಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ರಾಜಕೀಯ ಪಡಸಲಿಯಲ್ಲಿದೆ. ಭಗವಂತ ಖೋಬಾ MP ಟಿಕೆಟ್ ಪಡೆದಿದ್ದು ನರೇಂದ್ರ ಮೋದಿ ಅವರ ಕೋಟದಿಂದ. ಅದಕ್ಕಾಗಿ ರಾಜ್ಯದ ಒಂದಿಷ್ಟು ನಾಯಕರು, ಪ್ರಭಾವಿ ನಾಯಕರು ಭಗವಂತ ಖೋಬಾ ಅವರನ್ನ ಸೋಲಿಸಬೇಕು ಅಂತ ಸ್ಟೇಟ್ ಇಂದಾನೇ ಮೆಸೇಜ್ ಕೊಟ್ಟಿದ್ರು. ಅದಕ್ಕಾಗಿ ಸ್ಥಳೀಯ ಮಟ್ಟದ ಶಾಸಕರು ಆ ರೀತಿ ಕೆಲಸ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ರಾಜಕೀಯ ಪಲಡಸಲೆಯಲ್ಲಿ ಆಗಾಗ ಅಡ್ಡಾಡ್ತಾ ಇರುತ್ತೆ. ಹಾಗೂ ಆಗಿರಬಹುದು, ಅವರೇ ಹೇಳಿರಬಹುದು. ಅದಕ್ಕಾಗಿ ಯಾರ ಮೇಲೂ ಆಕ್ಷನ್ ಆಗಿಲ್ಲ ಅನ್ನೋದು ಬಿಜೆಪಿಯ ಒಳಗೊಂದು ಕಾಲು ಹೊರಗೊಂದು ಕಾಲು ಇಟ್ಟು ಸೆಂಟ್ರಿಕ್ ಪಾಲಿಟಿಕ್ಸ್ ಯಾರು ಮಾಡ್ತಾರಲ್ಲ ಅಂಥವ್ರ ವಾದ ಕೂಡ ಹೀಗಾಗಿ. ಇವರೇ ಅಂತ ನಾವು ಹೇಳ್ತಾ ಇಲ್ಲ, ಅವರೇ ಅಂತ ಅವ್ರ ಪಕ್ಷದವರು ಹೇಳಿಲ್ಲ. ಈ ರೀತಿ ಆಗಿದೆ, ಈ ರೀತಿಯ ಗುಮಾನಿ ಇದೆ. ಗುಮಾನಿ ಎಲ್ಲಿ ಕೂಡ ಒಂದಿಷ್ಟು ಸತ್ಯಾಂಶ ಅಡಗಿದೆ. ಯಾಕಂದ್ರೆ 4 ಜನ ಇದ್ರು MP ಕ್ಯಾಂಡಿಡೇಟ್ ಸೋತಿದ್ದಾರೆ ಅಂದ್ರೆ ವಿಮರ್ಶೆ ಆಗ್ಬೇಕಾದಂತಹ ವಿಚಾರ. ಯಾಕಂದ್ರೆ ಒಂದಿಷ್ಟು ಜನ ಟಿಕೆಟ್ ಕೊಡಬೇಡಿ ಅಂತಲೇ ಕಾಲಿಗೆ ಬಿದ್ದಿದ್ರು, ಒಂದಿಷ್ಟು ಜನ ಟಿಕೆಟ್ ಕೊಟ್ಟಿದ ಮೇಲೂ ಕೂಡ ಸರಿಯಾಗಿ ಕಾಂಬಿನೇಷನ್ ಆಗಿಲ್ಲ, ಒಂದಿಷ್ಟು ಜನರಿಗೆ ಹುಷಾರ್ ಕೂಡ ಇರಲಿಲ್ಲ, ಅದಕ್ಕೂ ಲೀಡ್ ಕಡಿಮೆ ಆಗಿರಬಹುದು ಅನ್ನೋದು ಕೂಡ ಕೆಲವೊಂದು ಜನರ ವಾದ. ಆದ್ರೆ ಒಟ್ಟಾರೆಯಾಗಿ ಖೂಬಾ ಸೋಲಿಗೆ ಸ್ಥಳೀಯ ನಾಯಕರು ಎಷ್ಟು ಕಾರಣವೋ ರಾಜ್ಯ ಮಟ್ಟದ ನಾಯಕರು ಕೂಡ ಅಷ್ಟೇ ಕಾರಣ ಅನ್ನೋದು ಬಿಜೆಪಿಯ ಕೆಲವೊಂದಷ್ಟು ಕಟ್ಟರ್ ಬಿಜೆಪಿಗರ ವಾದ. ಯಾಕೆಂದ್ರೆ ಭಗವಂತ ಖೋಬಾ ಲಿಂಗಾಯತ್ ಸಮುದಾಯಕ್ಕೆ ಸೇರಿರೋ ಕಾರಣ ಅವರಿಗೆ ಸೋಲಿಸಬೇಕಂತ ರಾಜ್ಯ ನಾಯಕರೇ ಪ್ಲಾನ್ ಮಾಡಿದ್ರು ಅನ್ನೋದು ಒಂದಿಷ್ಟು ಕಟ್ಟರ್ ಬಿಜೆಪಿ ಅಭಿಮಾನಿಗಳು ಕೂಡ ಆಗಾಗ ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹೀಗೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಈ ವಿಷಯಗಳು ಚರ್ಚೆ ಆದವು. ಇದು ಪಕ್ಷದ ವಿಚಾರ, ಅವರು ಪಕ್ಷಗಳಿಗೆ ಬಿಟ್ಟಿದ್ದು, ಅವರಿಗೆ ಬಿಟ್ಟಿದ್ದು, ಅವ್ರು ಯಾರನ್ನ
ಇಟ್ಕೊಂತಾರೋ, ಬಿಟ್ಕೋತಾರೋ, ಕರೆಸ್ಕೊಂತಾರೋ, ಯಾರಿಗೆ ಕಳಿಸ್ಕೊಡ್ತಾರೋ ಅವರವರ ಪಕ್ಷಕ್ಕೆ, ಅವರವರ ನಾಯಕರಿಗೆ, ಅವರವರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಇದಾಗಿ. ಆದ್ರೆ ಜಗತ್ತು ಜಾಹೀರವಾಗಿರುವಂತಹ ವಿಷಯ ಏನಂದ್ರೆ MP ಎಲೆಕ್ಷನ್ ಅಲ್ಲಿ ಬಿಜೆಪಿ ಸೋಲಿಗೆ ಬಿಜೆಪಿಗರೇ ಕಾರಣ ಅನ್ನೋದು ಜಿಲ್ಲೆಯ ಸಣ್ಣ ಹುಡುಗನಿಗೂ ಗೊತ್ತಿರುವಂತ ವಿಚಾರ ಇದು. ಈಗ ಅವ್ರ ಕೆಲಸ ಕರೆಕ್ಟ್ ಮಾಡಿಲ್ಲ ಅಂತ ಒಂದ್ ಜನ ಹೇಳ್ತಾರೆ, ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ನಾವು ಹೇಳಿದ್ವಿ ಅಂತ ಹೇಳ್ತಾರೆ. ಒಂದಿಷ್ಟು ಜನ ನಮಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ತಾರೆ. ಒಂದಿಷ್ಟು ಜನ ನಾನೇ ಸೋಲಿಸಿದ್ದೀನಿ ಅಂತ ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗುತ್ತೆ. ಈ ರೀತಿ ಇದೆ, ನೋಡ್ಬೇಕು ಅವರ ಪಕ್ಷ ಅವ್ರಿಗೆ ಬಿಟ್ಟಿದ ವಿಚಾರ. ಆದ್ರೆ ಜಿಲ್ಲೆಯ ಜನರಿಗೆ ಒಂದಿಷ್ಟು ಕುತೂಹಲ ಇತ್ತು, ಕೋರ್ ಕಮಿಟಿಯಲ್ಲಿ ಏನಾಯ್ತು ಅಂತ. ಇಷ್ಟ ಆಗಿದೆ. ಇದು ನಮಗ್ ಬಂದಂತ ಮಾಹಿತಿ. ನಮ್ಮ ಇಂಟೆಲಿಜೆನ್ಸಿ ತುಂಬಾ ಚೆನ್ನಾಗಿದೆ ಎರಡೂ ಪಕ್ಷದವರ ಜೊತೆ. ನಮಗ್ ಬಂದಂತಹ ಮಾಹಿತಿ ಇದು. ಸೊ ಈ ಒಂದು ಕೋರ್ ಕಮಿಟಿಯಲ್ಲಿ ಇಷ್ಟ ಆಗಿದೆ ಅನ್ನೋದು ನಾವು ನಮ್ಮ ಜಿಲ್ಲೆಯ ಜನರಿಗೆ ತಿಳಿಸ್ಕೊಡುವಂತ ಪ್ರಯತ್ನ.